ಜಾಗರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮೊದಲನೇದಾಗಿ ಮುತ್ತನೂರು ವರದರಾಜ ಸ್ವಾಮಿಯ ಎಲ್ಲರ ಮೇಲೆ ಆಶೀರ್ವಾದ ಇರಲಿ. ಆ ದೇವರು ಎಲ್ಲರನ್ನು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಒಂದು ಉತ್ತಮವಾದಂಥ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತನೂರು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರು ನಮ್ಮ ಮಾರ್ಗದರ್ಶನ ರಮೇಶ್ ಕುಮಾರ್ ಸ್ವಾಮಿ ಬಂದು ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಇದೆಲ್ಲ ನಮಗೆ ಬಲ, ಅವರೆಲ್ಲ ಬರೋದು, ಅವರು ಹೇಳುವಂತ ಮಾತುಗಳು ಬಲ ನಮಗೆಲ್ಲ. ಅದೇ ರೀತಿ ಹಿರಿಯರು ನಮ್ಗೆ ಒಂದ್ ರೀತಿಯಲ್ಲಿ ನಂಜೇಗೌಡರಿಗೆ ನಾನು ಮಗ, ಅವ್ರ ಮಕ್ಕಳ ವಯಸ್ಸು ನನಗೂ, ಒಂದ್ಸರಿ ಅಣ್ಣ ಅವ್ರು ನನಗೆ ತಂದೆ ಸಮಾನರು. ನಂಜೇಗೌಡರು ಬಂದಿದ್ದಾರೆ, ಮಾಲೂರು ಶಾಸಕರು, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ನಮ್ಮ ವೆಂಕಟೇಶಣ್ಣ ಅವರು, ಮುತ್ತನೂರು ವೆಂಕಟೇಶಣ್ಣ ಅವರು ಮೊದಲಿಂದ ಪ್ರಜಾವಾಣಿಯಲ್ಲಿದ್ದು ಅನೇಕ ಬರವಣಿಗೆಗಳನ್ನ ಬರೆದು ಜನಗಳನ್ನ ಒಳ್ಳೇದು ಅಂತ ತೋರಿಸಿ, ಕೆಟ್ಟದನ್ನ ಕೆಟ್ಟದು ಅಂತ ತೋರಿಸಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದಂತ ನ್ಯೂಸ್ಗಳು ಮಾಡಿ ಅವರು ಎಲ್ಲವನ್ನು ತೋರಿಸಿದ ವೆಂಕಟೇಶನ್ ಅವರಿಗೆ ಇವತ್ತು ಅವರು ಬುಕ್ ಬರೆದಿರುವಂತದ್ದು ರಿಲೀಸ್ ಆಗ್ತಾ ಇದೆ ಅಂದ್ರೆ ನಮಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ಅದನ್ನ. ಅದೇ ರೀತಿ ಈ ಕಡೆ ನಮ್ಮ ಈ ಮುಳಬಾಗಿಲಿನ 2023 ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಆದೇನ ಅವರು ಬಂದಿದ್ದಾರೆ. ಆದ್ನಾರಾಯಣ ಅವರು ಕೂಡ ಧನ್ಯವಾದಗಳು. ನಮ್ಮ MLC ಅನಿಲಣ್ಣ ಅವರು, ಅದೇ ರೀತಿ ನಮ್ಮ ರಾಜೇಂದ್ರ ಗೌಡು, ಗುಜ್ನಳ್ಳಿ ಮಂಜಣ್ಣವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ, ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮುರಳಿ ಅವರು ಬಂದಿದ್ದಾರೆ. ಮುಖ್ಯವಾಗಿ ವರದರಾಜ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಅಂತ ಹೇಳ್ಬಿಟ್ಟಿದೀವಿ. ನಮ್ಮ ಮುತ್ತನೂರು ಸೀನನ ಪಾದಗಳಿಗೂ ನಮಸ್ಕಾರ. ಅವ್ರಿಗೆ ಹೇಳಿದ್ಮೇಲೆ ಎಲ್ಲ ಹೇಳ್ಬೇಕೆ ಅಷ್ಟೇ ಅಲ್ಲ ಸರ್? ಅಷ್ಟೇ, ನಾನೇನು ಮಾತಾಡೋದಿಲ್ಲ, ಎಲ್ಲ ರಮೇಶ್ ಕುಮಾರ್ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ. ದಯವಿಟ್ಟು ವರದರಾಜ ಸ್ವಾಮಿ ಮುಂದೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಈ ಬುಕ್ಕನ್ನು ನಾನು 2-3 ಪ್ಯಾರಾಗ್ರಾಫ್ ಓದ್ತೇನೆ. ಇದು ನಮ್ಮ ಜೀವನ ಚರಿತ್ರೆ ಅಲ್ಲ, ಅವರ ಜೀವನ ಚರಿತ್ರೆ ಅಲ್ಲ, ನಮ್ಮೆಲ್ಲರ ಜೀವನ ಚರಿತ್ರೆಯನ್ನು ಹೇಗಿರಬೇಕು, ಹೇಗಿದ್ವಿ, ಹೇಗಾಗಬೇಕು ಅನ್ನೋದನ್ನ ಬರ್ತಿದೆ. ಅವರ ಚರಿತ್ರೆ ಅಲ್ಲ, ನನ್ನ ಚರಿತ್ರೆ ಅಲ್ಲ, ಇದೆಲ್ಲರ ನಮ್ಮೆಲ್ಲರ ಜೀವನ ಚರಿತ್ರೆ. ಊರಲ್ಲಿ ಹಿರಿಯರು ಯಾರ್ಯಾರಿದ್ರು, ಮೂರ್ತಿ ಅವ್ರ ಬಗ್ಗೆ ಬರ್ದಿದ್ದೀರಾ ಇದೆ ಇದರಲ್ಲಿ. VSNL ಮೂರ್ತಿ ಅವ್ರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ದೀಪಾವಳಿ ಬಗ್ಗೆ ಪಟಾಕಿ ಹೊಡಿತಾ ಇದ್ದಿದ್ದು, ಊರಿನ ಜನ ನೋಡ್ತಾ ಇದ್ದಿದ್ದು, ಆಚಾರ್ಯರು ಎಲ್ಲೋದ್ರು, ಊರಲ್ಲಿರ್ತಕ್ಕಂಥ ಕುಂಬಾರರು ಎಲ್ಲೋದ್ರು, ಬೆಳಗ್ಗೆ ಎದ್ದ ತಕ್ಷಣ ಊರಲ್ಲಿ ಹಾಲು ಕರಿಯೋದು, ಗಾನಿಗೆ ಸೌಂಡ್ ಬರ್ತಾ ಇದ್ದಿದ್ದು, ಭತ್ತ ಕುಟ್ಟೋದು, ರಾಗಿ ಇಸ್ರೋದು, ಇದೆಲ್ಲ ಅನೇಕ ಮಜ್ಜಿಗೆ ಸಿಕ್ಕೋದು ಎಲ್ಲವನ್ನು ಬರ್ದಿದ್ದೀರಾ ಇದರಲ್ಲಿ. ಎಲ್ಲ ಇದೆ, ಅಲ್ಲೊಂದು ಓದೆ ಎಲ್ಲ ರೋಲು ಎಲ್ಲ ಎಲ್ಲೆಲ್ಲಿತ್ತು, ಎಲ್ಲಿ ಹೋಯ್ತು ಎಲ್ಲವನ್ನು ಕೇಳಿದಾಗ ಫೈನಲ್ ಅಲ್ಲಿ ಇದೆಲ್ಲ ಓದ್ಬೇಕಾದ ಟೈಮ್ ಲಾಸ್ಟ್ ಪೇಜ್ಗೆ ಓದೆ ನಾನು. ಲಾಸ್ಟ್ 2ನೇ ಪೇಜಲ್ಲಿ ಊರವ್ರ ಹತ್ರ ದೊಡ್ಡವ್ರ ಹತ್ರ ಮಾತಾಡಿದಾಗ ಆ ಕಾಲ ಎಲ್ಲಿ ಬರುತ್ತಪ್ಪ, ಆ ಕಾಲ ಎಲ್ಲಿ ಬರುತ್ತಪ್ಪ ಅಂತ 100% ನಿಜ. ಆ ಕಾಲ ಬರೋದಿಲ್ಲ. ಆ ಕಾಲವನ್ನು ಯಾರನ್ನ ಮುಂದೆ ಹಿಂದಿನ ಏನು ಕಾಲ ನಡೀತಾ ಇತ್ತು ಆ ಕಾಲವನ್ನು ಯಾರು ಅನುಸರಿಸಿಕೊಂಡು ಯಾರು ಅದನ್ನ ಫಾಲೋ ಮಾಡ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಒಳ್ಳೆವಂತರಾಗಿರ್ತಾರೆ, ಜನಗಳ ಮೇಲೆ ಒಳ್ಳೆಯವರಾಗ್ತಾರೆ. ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಯಾರ ಕಾಲನ್ನ ನಾವು ಎಳಿಬೇಕು, ಎಳೆದು ಬಿಡೋದಿಲ್ಲ, ಎಳೆದು ಕೆಳಗಡೆ ಬಿದ್ರು ಎಲ್ಲಿ ತುಳಿಬೇಕು ಏನು ಅನ್ನೋದನ್ನ ಈ ಕಾಲದಲ್ಲಿ ಮೊಚ್ಚುಗಳು ಇವು. ಆವಾಗೆಲ್ಲ ಮೊಚ್ಚು ಯೂಸ್ ಮಾಡ್ತಾ ಇದ್ದಿದ್ದು ಏನಕ್ಕೆ, ಸೌದೆ ಹೊಡೆಯೋದಕ್ಕೆ, ಹೊಲ ಗದ್ದೆಗಳ ಹತ್ರ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಗದ್ದೆಗೆ ಸೊಪ್ಪು ಹೊಡೆಯೋದಕ್ಕೆ ಹೊಂಗೆ ಸೊಪ್ಪು, ಆ ಸೊಪ್ಪು ಈ ಸೊಪ್ಪೆಲ್ಲ ಹೊಡೆದು ಗದ್ದೆಗೆ ಹಾಕಿ ಮಾಡ್ತಾ ಇದ್ರು. ಅದಕ್ಕೆ ಕತ್ತಿ ಯೂಸ್ ಮಾಡ್ತಾ ಇದ್ರು, ಅದಕ್ಕೆ ಚಾಕು ಯೂಸ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಕತ್ತಿನಲ್ಲಿ ಆ ತೆಂಗಿನಕಾಯಿ ಚಿಪ್ಪೆಯನ್ನು ತೆಗೆದು ದೇವರಿಗೆ ತೆಂಗಿನಕಾಯಿನ ಪ್ರಸಾದವನ್ನು ಕೊಡ್ತಾ ಇದ್ರು. ಇವತ್ತು ಮನುಷ್ಯರನ್ನ ಆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೂಸ್ ಮಾಡೋಕ್ಕೆ ಏನಕ್ಕೆ, ಇದು ಓದಕ್ಕೆ ಯೂಸ್ ಮಾಡುವಂಥದ್ದು, ಓದೋದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಬೆಂಕಿಗೆ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಪೇಪರ್ ಇಟ್ಟರೆ ಸುಡುತ್ತೆ ಅಂತ ಬೆಂಕಿಗೆ ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆಗಬಾರದು. ತುಂಬಾ ಚೆನ್ನಾಗಿ ಊರಿನ ಕಥೆಗಳು, ಯಾರ್ಯಾರು ಎಲ್ಲೆಲ್ಲಿ ಹೋದ್ರು, ಬುರ್ಕತೆಯವರು ಎಲ್ಲಿ ಹೋದ್ರು, ತಬಲಾ ಮಾಸ್ಟ್ರು, ಹಾರ್ಮೋನಿಯವರು ಊರುಗಳಲ್ಲಿ ಬರ್ತಾ ಇದ್ದವರು. ಇವಾಗ ನೋಡಿ ಸಂಕ್ರಾಂತಿ ಹಬ್ಬ ಬಂದ್ರೆ ಗೆಂಗರಿದ್ದು ಆಟ ಆಡಿಸ್ತಾ ಇದ್ರು, ಕರೆಕ್ಟಾ? ಇವತ್ತು ಎಲ್ಲೋಯ್ತು ಆ ಗೆಂಗರಿದ್ದ ಆಟ? ಕರಡಿ ಹಿಡ್ಕೊಂಬರೋರು ಎಲ್ಲೋದ್ರು, ಕೋತಿ ಆಡ್ಸೋರು ಎಲ್ಲೋದ್ರು, ಆವುಗಳು ಆಡ್ಸೋರು ಇರ್ರಿ, ಅದೆಲ್ಲ ಅವ್ರು ವೃತ್ತಿ ರೀ ಅದು. ಇವಾಗ ಪೂಜಾರಿಗಳು ವೃತ್ತಿ ಮಾಡ್ತಾರೆ, ಅವ್ರನ್ನ ಬೇಡನಕ್ಕಾಗುತ್ತಾ ನಾವು? ಅವ್ರ ವೃತ್ತಿ ಅದು, ಅವ್ರು ಮಾಡ್ತಾರೆ, ಅವ್ರನ್ನ ಮಾಡೋದಕ್ಕೆ ಬಿಡ್ಬೇಕು. ಎಷ್ಟೋ ಕಲೆಗಳು ನಮ್ಮ ದೇಶದ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 120-127 ಕಲೆಗಳಿದ್ವು. ಇವತ್ತು ಉಳಿದಿರೋದು ಬರೀ 15-16 ಉಳಿದವೆ. ಮಿಕ್ಕಿದ್ದು 110 ಕಲೆಗಳು ಸತ್ತೋಗ್ಬಿಟ್ಟವೆ. ಅದನ್ನೆಲ್ಲ ಸಾಯಿಸ್ದಂಗೆ ಸಂಪ್ರದಾಯ ಪ್ರಕಾರವಾಗಿ ನಾವು ಕಾಪಾಡ್ಕೋಬೇಕು. ಇವತ್ತಿನ ಯುವಕರಿಗೆ ಯಾರಿಗಾದ್ರೂ ಕೇಳಿ, ಯಾರಾದ್ರೂ ಯಾವ ತಿಂಗಳಲ್ಲಿ ಏನಾಗ್ಬೇಕು ಬೆಳೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ಡಿಸೆಂಬರ್ ಜನವರಿನಲ್ಲಿ ಏನಾಗ್ತೀವಿ? ಭತ್ತ ಹಾಕ್ತಿವಿ. ಫೆಬ್ರವರಿನಲ್ಲಿ ಏನಾಗ್ತೀವಿ? ಮಾರ್ಚಲ್ಲಿ ಏನಾಗ್ತೀವಿ? ಏಪ್ರಿಲ್ ಅಲ್ಲಿ ಏನಾಗ್ತೀವಿ? ಕಲ್ಲೇಕಾಯಿ ಸೀಸನ್ ಯಾವುದು? ರಾಗಿ ಸೀಸನ್ ಯಾವುದು? ಆಲೂಗಡ್ಡೆ ಸೀಸನ್ ಯಾವುದು? ಮೆಣಸಿನಕಾಯಿ ಸೀಸನ್ ಯಾವುದು? ಯಾರಿಗಾದ್ರೂ ಗೊತ್ತಾ? A to Z ನನಗೆ ಗೊತ್ತಿದೆ. ಇವತ್ತು ನನ್ನ ಮಕ್ಕಳ ಹೆಸರಲ್ಲಿ
ಒಬ್ಬೊಬ್ಬರಿಗೆ 10 ಎಕರೆ ಜಮೀನನ್ನ ಮಾಡಿಟ್ಟಿದ್ದೀನಿ ನಾನು. ಯಾವುದೇ ಕಾಲದಲ್ಲಿ ಏನು ಇಲ್ಲದೆ ಇದ್ರು ಆ ಜಮೀನ್ ಇದ್ರೆ ಅದರಲ್ಲಿ ನಾವು ಅಕ್ಕಿನೋ ರಾಗಿನೋ ಬೆಳ್ಕೊಂಡು ಆಲೂಗಡ್ಡೆನೋ ಗೆಣಸೋ ಕಪ್ಪು ಏನೋ ಬೆಳ್ಕೊಂಡು ನಾವು ತಿಂದು ಜೀವನ ಮಾಡ್ಬೋದು, ನಮ್ಮ ಪ್ರಾಣವನ್ನು ಬದುಸ್ಕೋಬಹುದು ಅನ್ನೋದಕ್ಕೆ ಒಬ್ಬೊಬ್ಬರ ಹೆಸರಲ್ಲಿ 10 ಎಕರೆ ಜಮೀನನ್ನ ಇಟ್ಟಿದ್ದೀನಿ ನಾನು. ಲೈಫಲ್ಲಿ ಏನ್ ಬೇಕೋ ಅದು ತಗೋಬಹುದು. ಇವಾಗ ಬಂದ್ಬಿಟ್ಟು ನಮಗೆ 10 ವರ್ಷಕ್ಕೊಂದ್ಸಲಿ ಸಮುದ್ರ ಮಟ್ಟ 1 ಇಂಚು 1.5 ಇಂಚು ಹತ್ತಾ ಇದೆ ಮೇಲಕ್ಕೆ. ಸಮುದ್ರ ಮಟ್ಟ ಇನ್ಕ್ರೀಸ್ ಆಗ್ತಾ ಇದೆ. ಆದ್ರೆ ಭೂಮಿ 1 ಅಡಿ ಎಲ್ಲಾದ್ರೂ ದೊಡ್ಡದಾಗುತ್ತಾ ನಿಮಗೆ? 1 ಅಡಿ ದೊಡ್ಡದಾಗುತ್ತಾ? 1 ಇಂಚು ದೊಡ್ಡದಾಗುತ್ತಾ ಭೂಮಿ? ಆಗೋದಿಲ್ಲ, ದೊಡ್ಡದಾಗೋದಿಲ್ಲ. ಇವತ್ತು ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತಗಳು ನಾವೇನದನ್ನ ನಡ್ಸ್ಕೊಂಡು ಹೋಗ್ತೀವೋ ಅದೇ ನಮ್ಮ ಮುಂದಕ್ಕೆ ಉಳಿಯೋದು. ಇವತ್ತು ನಾನು ಹೇಳಿದ್ನಲ್ಲ, ಇದೆಲ್ಲ ಈ ಬುಕ್ಕಲ್ಲಿ ಇದೆ. ಇದೆಲ್ಲ ಈ ಬುಕ್ಕಲ್ಲಿದೆ. ಒಂದೊಂದಕ್ಕೂ ಹೆಡ್ಲೈನ್ಸ್ ಇದೆ. ನಮ್ಮೂರಿನ ಕತೆ, ನಮ್ಮೂರಿನ ಕೆರೆ ತುಂಬಿದಾಗ ಜನ ಏನ್ ಆನಂದ ಪಡೋರು, ಕೆರೆ ಕೆಳಗಡೆ ಹೋಗ್ತಾ ಇರ್ಲಿಲ್ಲ. ಇದನ್ನ ಬರ್ತಿದ್ದೀರಿ ನೀವು, ಕೆರೆ ಕಟ್ಟೆ ಹೊಡಿಬಹುದು ಅಂತ. ಆದ್ರೆ ಆವತ್ತಿನ ದೇವತೆಗಳು ನುಗ್ಗಲಮ್ಮನ ಸಂಕ್ಲಮ್ಮ, ಚೌಡೇಶ್ವರಿ ಇವರೆಲ್ಲ ದೇವ್ರ ಕೆರೆನ ಕಾಯ್ತಾ ಇದ್ರು. ಹೋಗಿ ಊರಲ್ಲಿ ದೇವ್ರ ಮೊರೆ ನಾವೆಲ್ಲರೂ ಹೋಗ್ತಾ ಇದೀವಿ ಅಂತ. ಇವತ್ತು ಯಾರಪ್ಪ ಹೋಗ್ತಾ ಇದಾರೆ? ಇವತ್ತು ಯಾರು ಹೋಗ್ತಾ ಇಲ್ಲ. ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಇವತ್ತು ಊರುಗಳು ಬಂದ್ಬಿಟ್ರೆ ಜನ ಕಾರಲ್ಲಿ ಸರಳಂತ ಊರಿಗೆ ಬರೋದು, ಪೂಜೆನ ನೋಡ್ಕೊಳ್ಳೋದು, ಸಾಯಂಕಾಲ ಹೊತ್ತಿಗೆ ಎಸ್ಕೇಪ್, ತಿರ್ಗಾ ಏನೋ ಓಡೋಗ್ಬಿಟ್ಟಿದೆ ಅಂತ ಎಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ. ಯಾವತ್ತು ಹುಟ್ಟಿದ ಸ್ಥಳ, ನೀವಿವತ್ತು ಪಾಸ್ಪೋರ್ಟ್ ಆಗ್ಲಿ, ನಿಮ್ಮ TC ಆಗ್ಲಿ, ಎಲ್ಲೇನಾಗ್ಲಿ ಜನ್ಮ ಸ್ಥಳ ಅಂತಿರುತ್ತೆ. ಪಾಸ್ಪೋರ್ಟ್ ಅಲ್ಲಿ ಕೇಳಿದ್ರು ಹುಟ್ಟಿದ ಸ್ಥಳ ಅಂತ ಕೇಳ್ತಾರೆ. ಏನಕ್ಕೆ ಕೇಳ್ತಾರೆ? ಅದೆಲ್ಲ ಯಾಕೆ ಪರ್ಮನೆಂಟ್ ಆಗಿರ್ಬೇಕು ನೋಡಿ. ಅದೆಲ್ಲ ಮರಿತಾ ಇದೀವಿ. ಅದೆಲ್ಲ ಮರಿಬಾರ್ದು ಅನ್ನೋಕ್ಕೋಸ್ಕರ ಇವತ್ತಿಂತ ಬುಕ್ ಅನ್ನ ಒಂದು ಬರ್ದಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದಗಳು. ಇಂಥ ವಿಷಯಗಳು ನಾವು ಮರಿಬಾರ್ದು. ದೇವರಾಣಿಗೆ ಈ ಬುಕ್ ಎಲ್ಲ ಓದಬೇಕು. ಈ ಬುಕ್ಸ್ ಅನ್ನ ದಯವಿಟ್ಟು ನೀವು ಎಲ್ಲಿ ಪ್ರಿಂಟ್ ಮಾಡಿಸಿದ್ರೆ ಹೇಳಿ. ನಾನು ಒಂದು 1000-2000 ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ನಾನು ಲೈಬ್ರರೀಸ್ಗೆ, ನೀವು ಕೇಳಬೇಕು, ಲೈಬ್ರರೀಸ್ಗೆ, ಆಮೇಲೆ ಶಾಲೆಗಳಿಗೆ ಎಲ್ಲವನ್ನು ನಾನು ಕೊಟ್ಟು ನಾನೇ ಖರ್ಚು ಮಾಡಿ ನಾನೇ ಪ್ರಿಂಟ್ ಮಾಡಿಸ್ಕೊಂಡು ಎಲ್ಲಾ ಶಾಲೆಗಳಿಗೂ ಒಂದು 10 ಬುಕ್ಕು, ಲೈಬ್ರರೀಸ್ಗೆ ಒಂದು 10 ಬುಕ್ಕನ್ನ ಇಟ್ಟು ಇದನ್ನ ನೋಡಿ ಇದನ್ನ ಕಲೀರಿ ಅಂತ ನಾವು ಹೇಳ್ಬೇಕಾಗ್ತದೆ. ಇದರಲ್ಲಿ ಇರೋದನ್ನ ಮರಿಬಾರ್ದು ನಾವು. ತಂದೆ ತಾಯಿನ ಮರ್ತಂಗೆ, ನಮ್ಮ ಊರನ್ನ ಮರ್ತರೆ, ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ, ನಮ್ಮ ಆಚಾರ ವಿಚಾರಗಳನ್ನ ಮರ್ತರೆ ತಂದೆ ತಾಯಿನ ಮರ್ತಂಗೆ ನಾವು. ಅದನ್ನ ಮರಿಬಾರ್ದು ಅಂತ ಹೇಳ್ತಾ, ಒಳ್ಳೆ ನಮ್ಮ ಮಾದನ್ನ ಹೇಳ್ತಾ ಇದ್ರು ಪಕ್ಕದಲ್ಲಿ, ಏನ್ ಸರ್ ಫುಲ್ ಇಲ್ವಾನ್ ಮಾಡ್ಬಿಟ್ಟಿದ್ರೆ ಓದೋದ್ರಲ್ಲಿ ಅಂತ. ಒಂದ್ಸರಿ ಸ್ವಾಮಿಯವರು ತೋಟಕ್ಕೆ ಹೋಗಿದ್ದೆ. ಸ್ವಾಮಿಯವ್ರ ತೋಟಕ್ಕೆ ಹೋದ್ರೆ ಸ್ವಾಮಿಯವ್ರು ಕೇಳ್ಬಿಟ್ಟೆ ಒಂದಷ್ಟು ಬುಕ್ ಇಟ್ಕೊಂಡಿದ್ರು. ಸ್ವಾಮಿ ಇದಂತ ಎಬ್ಬರು ಸ್ವಾಮಿ ಸದುವೇದಿ ಅಂತೆ, ನಾಲ್ಕು ಇಷ್ಟು ಮುಚ್ಚಿನವ್ರು ಅಂತ ನಾನು ಸೋದುತ್ತಾ ಉಂಟಾನು ಅಂದ್ರು. ಹೌದಪ್ಪ, ನಮ್ಗೆ ಇಷ್ಟ ಬಂದಾಗ ನಾವು ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಸ್ವಾಮಿ ನೇನು ಕೊಂಡು ಬುಕ್ ಎತ್ಕೊಂಬತ್ತೆ ಮಲ್ಲ ತೆಚ್ಚಿಸ್ತಾವಾನೆ, ತೆಚ್ಚಿಸ್ತಾನೆ ಸ್ವಾಮಿ. ಎತ್ಕೊಂಬಂದಂತೆ ತೆಚ್ಚಿಟ್ಟಿಲ್ಲ ಮಲ್ಲ, ಬುಕ್ ಎತ್ಕೊಂಡ್ పోతే ఒక 10 బుక్కులు చూసి ఎత్తుకొని పోతుందంతా తెచ్చి ఈ పొద్దు కావాలంటే నా కార్లో రండి బుక్కులు ఉన్నాయి చూపిస్తాను. నా కార్లో ఈ పొద్దు కూడా బుక్కులు పెట్టుకోవడం. అప్పుడప్పుడు కార్లో పోయేటప్పుడు చదువుతా ఉంటాను. నేను టీవీ చూసేలా ఫిలిం థియేటర్కి పోయేలా నేను. అది నా లేనే నాకు ఆ వాడికే లేదు. ఏమైనా పేపర్ బుక్స్ చదువుతాను. అంతగా ಬೇಜಾರು ఏమైతే ಪ್ರಜಾವಾಣಿ ಪೇಪರ್, ಕನ್ನಡ ಪೇಪರ್ ಪೆట్టుకుంటాను. ಒಂದು ಬುಕ್ ಇಟ್ಕೊಂಡು ಪ್ರಜಾವಾಣಿ ಪೇಪರ್ ಅಲ್ಲಿ ಇರೋದನ್ನ ಇದರಲ್ಲಿ ಬರೆಯೋದು ಅಷ್ಟೇ. ಸುಮ್ಮನೆ ಅದನ್ನ ನೋಡ್ಕೊಂಡು ಇದನ್ನ ಬರೆಯೋದು. ಯಾಕಂದ್ರೆ ಅಲ್ಲಿ ಓದೋದಂಗೂ ಆಗುತ್ತೆ, ಬರೋದಂಗೂ ಆಗುತ್ತೆ, ನಮ್ಮ ಹ್ಯಾಂಡ್ ರೈಟಿಂಗು ಇರುತ್ತೆ ಅಂತ ಅವಾಗ ಬರಿತಾ ಇರ್ತೀನಿ. ಎಲ್ಲಾದ್ರೂ ಸ್ಟೇಜ್ ಮೇಲೆ ಕುತ್ಕೊಂಡಾಗ ನಾನು ಕೋಲಾರಲ್ಲಿ ಬರಿತಾ ಇರ್ತೀನಿ. ಆ ಪೇಪರ್ ಯಾವ್ದು ಇಟ್ಕೊಂಡು ಬರಿತಾ ಇರ್ತೀನಿ. ಆತರ ಅದೆಲ್ಲ ಯಾವತ್ತು ನಾವು ಮರಿಬಾರ್ದು. ಇದೆಲ್ಲ ನಮ್ಗೆ ಇರಬೇಕು ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವೆಂಕಟೇಶನ್ ಅವರು. ನಿಜವಾಗ್ಲೂ ಹೆಡ್ಲೈನ್ಸ್ ಓದಿ ಸಾಕು, ನೀವೇನು ಫುಲ್ ಬುಕ್ ಓದೋದು ಬೇಡ. ಹೆಡ್ಲೈನ್ಸ್ ಓದಿದ್ರೆ ನಮ್ಮ ಜೀವನದ ಬಗ್ಗೆ ಹೆಂಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ವರದರಾಜ ಸ್ವಾಮಿ ಅವ್ರು ಇನ್ನ ನಿಮ್ಗೆ ಆಯ್ತು ಚೆನ್ನಾಗಿ ಕೊಟ್ಟು ಇಂಥ ಬುಕ್ಗಳು 4 ಬರೆದು ನಮ್ಮಂತ ಯುವಕರಿಗೆ ಮಾರ್ಗದರ್ಶಕರಾಗಬೇಕು. ನೀವು ಮರಿಬಾರದು. ನೀವು ಇವತ್ತು ಜನ ಎಲ್ಲವನ್ನೂ ಮರಿತಾ ಇದ್ದಾರೆ. ಇವತ್ತು ನಾವೆಲ್ಲರೂ ನೆನ್ಸ್ಕೊಳ್ತೀವಿ. ಎಂ.ವಿ. ಕೃಷ್ಣಪ್ಪನವ್ರು ನೆನ್ಸ್ಕೊಳ್ತೀವಿ. ಏನಕ್ಕೋಸ್ಕರ? ಡೆನ್ಮಾರ್ಕ್ ಇಂದ ಹಸುಗಳು ತಂದ್ರು, ಅದನ್ನು ಬರ್ದಿದ್ದೀರಾ ಇದ್ರಲ್ಲಿ, ಅದನ್ನು ಬರ್ದಿದ್ದೀರಾ. ಇವತ್ತು ಚೆನ್ನೈನವ್ರು ನೆನ್ಸ್ಕೊಳ್ತೀವಿ. ಏನಕ್ಕೆ ನೆನ್ಸ್ಕೊಳ್ತೀವಿ? ಕೋಲಾರಕ್ಕೆ ಏಷ್ಯಾಗೆ ಫಸ್ಟ್ ಕರೆಂಟ್ ತಂದವ್ರೆ, ಅವ್ರು ನೆನ್ಸ್ಕೊಳ್ತೀವಿ. ಇವತ್ತು ನಾವು ಡಿ.ವಿ. ಗುಂಡಪ್ಪನವ್ರು ನೆನ್ಸ್ಕೊಳ್ತೀವಿ. ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ಅವ್ರು ನೆನ್ಸ್ಕೊಳ್ತೀವಿ. ಲತೀಫ್ ಸಾಬ್ ಅವ್ರನ್ನ ನೆನ್ಸ್ಕೊಳ್ತೀವಿ. ಇನ್ನು ಮುಂದಿನ ದಿನ ರಮೇಶ್ ಕುಮಾರ್ ಸ್ವಾಮಿಗಳು KC ವ್ಯಾಲ್ಯೂ ನೀರು ತಂದಿರೋದಕ್ಕೆ ನಾವು ಎಲ್ಲರೂ ಜೊತೆಗಿದ್ದು ಅವ್ರ ಜೊತೆಗಿದ್ವಿ. KC ವ್ಯಾಲ್ಯೂ ನೀರು ತಂದ್ವಿ. ಅವರು ಈ ರೀತಿಯಲ್ಲಿ ನಾವೆಲ್ಲ ನೆನಪುಗಳನ್ನ ಹುಸಿಯಾಗಿ ಮಾಡಬಾರದು. ನೆನಪುಗಳಾಗಿ ಉಳಿಬೇಕು. ಆ ನೆನಪುಗಳು ಹಾಕಿರುವಂತ ದೊಡ್ಡವರನ್ನ ನಾವ್ ಯಾವತ್ತೂ ನೆನೆಸ್ಕೊಳ್ಬೇಕು. ಅದೆಲ್ಲ ಮಾರ್ಗದರ್ಶನ ಇದ್ರೇನೆ, ಅದೆಲ್ಲ ನೆನಪುಗಳಿದ್ರೇನೆ ಜೀವನ ಪರ್ಯಾಯವಾಗಿ ನಾವು ನಡ್ಕೊಂಡು ಹೋಗೋದಕ್ಕೆ ಇರುತ್ತೆ ಅಂತ ಹೇಳ್ತಾ, ನೀವೆಲ್ಲರ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ, ಗಣ್ಯರಿಗೂ, ಎಲ್ರಿಗೂ, ಪತ್ರಕರ್ತರ, ಮಾಧ್ಯಮ ಮಿತ್ರ, ಸ್ನೇಹಿತರಿಗೂ ಆ ವರದರಾಜ ಸ್ವಾಮಿ ಇನ್ನೂ ಒಂದ್ಸಲಿ ಆಶೀರ್ವಾದ ಮಾಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮುತ್ನೂರು ಸಿನ ಆವಾಗಿಂತ ಕಾರ್ಯಕ್ರಮಗಳು ಮಾಡ್ತಾನೆ ಇರಬೇಕು. ತಿಂಗಳಿಗೆ 2 ಕಾರ್ಯಕ್ರಮ ಮಾಡಬೇಕು. ವರದರಾಜ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡಬೇಕು. ಇದೆಲ್ಲ ನಡೀತಾನೆ ಇರಬೇಕು. ಜನಗಳು ಯಾವುದನ್ನು ಮರಿಬಾರ್ದು. ಎಲ್ಲ ಜ್ಞಾಪಕಾರ್ಥವಾಗಿ ಇರಬೇಕು ಅಂತ ನಿಮ್ಮಲ್ಲಿ ಆ ದೇವರಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.